ನಮಸ್ಕಾರ ವೀಕ್ಷಕರೇ. 2024 ಡಿಸೆಂಬರ್ 4 ಭೂಮಿಗೆ ಒಂದು ಸಣ್ಣ ಕ್ಷುದ್ರ ಗ್ರಹ ಅಪ್ಪಳಿಸ್ತು. ಇದು ಎಲ್ಲಾ ನ್ಯೂಸ್ ಅಲ್ಲೂ ಆಲ್ರೆಡಿ ಬಂದಿರದೆ. ಏನಂದ್ರೆ ಈಗ ಒಂದು 3-4 ದಿನದ ಮುಂಚೆ ಈ ರೀತಿ ಒಂದು ಕ್ಷುದ್ರ ಗ್ರಹ ಸುಮಾರು 2.5 ಇಂದ 3 ಅಡಿ ಅಗಲ ಇರುವಂತಹ ಕ್ಷುದ್ರ ಗ್ರಹ ಭೂಮಿಗೆ ಬಂದು ತಟ್ಟಿದೆ. ರಷ್ಯಾದಲ್ಲಿರುವಂತ ಯಕೂಟಿಯಾ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟು. ರಾತ್ರಿ 1:10 ಸಮಯದಲ್ಲಿ ಈ ರೀತಿ ಇನ್ಸಿಡೆಂಟ್ ಆಗಿದೆ. ಇದು ಕೆಲವಷ್ಟು ಜನರ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಆಗಿದೆ. ಒಳೆಯುವ ನಕ್ಷತ್ರದ ರೀತಿ ಒಂದು ನಕ್ಷತ್ರ ಆಕಾಶದಿಂದ ಬೀಳ್ತಾ ಇದೆ ಅಂದ್ರೆ ಜನ ಏನ್ ಮಾಡ್ತೀವಿ, ವಿಶ್ ಮಾಡೋದಕ್ಕೆ ಶುರು ಮಾಡ್ತೀವಿ. ನಮ್ಗೆ ಈ ತರ ಒಳ್ಳೇದಾಗ್ಲಪ್ಪ, ಈ ತರ ಏನೋ ಒಂದು ವಿಶ್ ಮಾಡ್ಕೊಳ್ತೀವಿ, ಕೇಳ್ಕೊಳ್ತೀವಿ ಈ ತರ ಸಿಗ್ಲಿ ಅಂತ. ಆ ರೀತಿ ನಂಬಿಕೆ ಜನರಲ್ಲಿದೆ. ಇದು ನಕ್ಷತ್ರದ ರೀತಿ ರಾತ್ರಿ ಹೊತ್ತು ಬೀಳ್ತಾ ಇದ್ರಿಂದ ಕಾಣಿಸಿದೆ. ಎಷ್ಟೋ ಕಡೆ ಈ ತರ ನಕ್ಷತ್ರಗಳು ಬೀಳ್ತಾ ಇರುತ್ತೆ ಅಂತ ನಾವು ಕೇಳಿದೀವಿ, ನೋಡಿದೀವಿ. ಅವು ಧೂಮಕೇತುಗಳು ಕೂಡ ಆಗಿರ್ಬೋದು, ನಮಗ್ ಗೊತ್ತಿಲ್ಲದೆ ಇರೋ ವಿಷಯ. ಏನಕ್ಕೆ ಅಂದ್ರೆ ನಾವು ಇಷ್ಟು ದಿನ ಎಷ್ಟೋ ಜನ ಈಗಲೂ ನಂಬ್ತಾ ಇರೋದು ನಕ್ಷತ್ರಗಳು ರಾತ್ರಿ ಹೊತ್ತು ಬೀಳ್ತಾ ಇರುತ್ತೆ ಆಕಾಶದಲ್ಲಿ. ಕೆಲವಷ್ಟು ಮೂವ್ ಆಗ್ತಾ ಇರುವಾಗ ನಮ್ಗೆ ಹಾಗೆ ಅನ್ಸೋದು. ಆದ್ರೆ ಅವುಗಳು ನಕ್ಷತ್ರನೂ ಇರ್ಬೋದು, ಇಲ್ಲ ಧೂಮಕೇತು ಇರ್ಬೋದು, ಇಲ್ಲ ಬೇರೆ ಏನೋ ಪಾರ್ಟ್ ಇರ್ಬೋದು. ಒಟ್ನಲ್ಲಿ ನಾವು ನಮ್ಮ ನಂಬಿಕೆ ಮೇಲೆ ಬದುಕ್ತಾ ಇರ್ತೀವಿ. ಇಲ್ಲಿ ಮೇನ್ ವಿಷಯಕ್ಕೆ ಬರೋದಾದ್ರೆ 2024ನೇ ತಾರೀಕು ಈ ಧೂಮಕೇತು ಭೂಮಿಗೆ ಬಿತ್ತು. ಇದನ್ನ ಜಡ್ಜ್ ಮಾಡಿದ್ರು ಮೊದಲೇ. ಭೂಮಿಗೆ ಈ ಟೈಮ್ ನಲ್ಲಿ ಎಂಟ್ರಿ ಆಗುತ್ತೆ, ಒಂದು 10 ಸೆಕೆಂಡ್ ಪ್ಲಸ್ ಆರ್ ಮೈನಸ್ ಅಲ್ಲಿ ಜಡ್ಜ್ ಮಾಡಿದ್ರು ಸೈಂಟಿಸ್ಟ್ಗಳು ಭೂಮಿಗೆ ಎಂಟ್ರಿ ಆಗೋ ಸಮಯನ. ಪ್ಲಸ್ ಅದು ಭೂಮಿಗೆ ಬಂದಾದ ಮೇಲೆ ಎಷ್ಟು ದಪ್ಪ ಆಯ್ತು, ಒಂದು 13ರಿಂದ 14 ಅಡಿ ಇದ್ದಿದ್ದು ಭೂಮಿನಲ್ಲಿ ಉರಿಯೋ ಬೆಂಕಿನ ಚೆಂಡಿನ ತರ ಅದು ಉರಿದು ಲಾಸ್ಟ್ಗೆ 2.5 ಅಡಿ ಅಗಲ ಇರುವಂತ ಒಂದು ಕಲ್ಲಿನ ರೂಪದಲ್ಲಿ ಭೂಮಿಗೆ ಬಿತ್ತು. ಸುಮಾರು 13 ಅಡಿ ಇದ್ದಿದ್ದು ಕರಗಿ ಆ ಬೆಂಕಿಗೆ ಉರಿದೋಗಿ ಲಾಸ್ಟ್ಗೆ ಅಷ್ಟೇ ದಪ್ಪ ಭೂಮಿಗೆ ಬಿದ್ದಿರೋದು. ಇದರಿಂದ ಯಾವುದೇ ರೀತಿ ಇಂಪ್ಯಾಕ್ಟ್ ಅನ್ನೋದಾಗಿಲ್ಲ. ಇದೇನಾದ್ರೂ ಜನ ಇದ್ದಿದ್ದಂತ ಜಾಗದಲ್ಲಿ ಬಿದ್ದಿದ್ರೆ ಪರಿಸ್ಥಿತಿ ಹೇಗಿರೋದು? ಏನಿಲ್ಲ, ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಇರ್ತಾವಲ್ಲ ಅಂತ ಜಾಗದಲ್ಲಿ ಬಿದ್ದಿದ್ರೆ ಏನಿಲ್ಲ, ಸಾವಿರಾರು ಜನ ಸತ್ತಿರೋರು. ಅಷ್ಟು ದೊಡ್ಡದಾಗಿ ಇದು ಬಿದ್ದಿದೆ, ಸಣ್ಣ ಕಲ್ಲಾದ್ರು. ಇನ್ನು ಮುಂದೆ ಇದಕ್ಕಿಂತ ದೊಡ್ಡ ಮಟ್ಟದ ಧೂಮಕೇತುಗಳು ಭೂಮಿ ಸುತ್ತುತ್ತಾ ಇರುವಂತದ್ದು ಭೂಮಿ ಕಡೆ ಅಪ್ಪಳಿಸುವ ಚಾನ್ಸಸ್ ಇರುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಈ ತರ ಧೂಮಕೇತುಗಳು ಭೂಮಿಗೆ ಬಿದ್ದಾಗ ಅನಾಹುತಗಳಾಗುತ್ತೆ ಅನ್ನೋದಕ್ಕಿಂತ ಪುರಾಣಗಳ ಲೆಕ್ಕಾಚಾರ ಮಾಡೋದಾದ್ರೆ ಹಿಂದಿನ ಕಾಲದಲ್ಲೂ ಈ ರೀತಿ ಧೂಮಕೇತುಗಳು ಬಿದ್ದಿದ್ವು. ಆದ್ರೆ ನಮ್ಮ ಸಂಪ್ರದಾಯ ಇಲ್ಲ, ಆಚಾರ ವಿಚಾರ ಪದ್ಧತಿ ಇಲ್ಲ, ನಮ್ಮ ಖಗೋಳಶಾಸ್ತ್ರ ಅದನ್ನೆಲ್ಲ ಸ್ಟಡಿ ಮಾಡಿ ಕೆಲವಷ್ಟು ಪುರಾಣಗಳು ಬರೆದಿದ್ದಾರಲ್ಲ, ಅದರ ಲೆಕ್ಕಾಚಾರದ ಪ್ರಕಾರ ಮಾತಾಡೋದಾದ್ರೆ ನಾನು ನಿಮ್ಗೆ ರೀಸೆಂಟ್ ಆಗಿ ಒಂದು ಕಥೆನ ಹೇಳಿದ್ದೆ. ಈಶಾನ್ಯ ದಿಕ್ಕಿನಲ್ಲಿ ಒಂದು ಧೂಮಕೇತು ಸಂಜೆ ಸಮಯದಲ್ಲಿ ಪಾಸ್ ಆಯ್ತು. ಇದನ್ನ ನೋಡಿದಂತ ಮಂತರೆ ಮುಂದೆ ಅನಾಹುತಗಳು ನಡೆಯುತ್ತೆ, ರಾಜ್ಯಕ್ಕೆ ಬರ ಅನ್ನೋದು ಬರುತ್ತೆ, ನೆರೆ ಪ್ರವಾಹಗಳಿಂದ ರಾಜ್ಯ ತತ್ತರಿಸಿ ಹೋಗುತ್ತೆ. ಇದಕ್ಕೆ ರಾಮನ ಪಟ್ಟ ಕಟ್ಟೋದ್ರಿಂದ ರಾಮನಿಗೆ ಕೆಟ್ಟ ಹೆಸರು ಬರ್ಬೋದು ಅಂತ ರಾಮನ ಪಟ್ಟಾಭಿಷೇಕನೇ ನಿಲ್ಸಿದರಂತೆ ಅಂತ ಕಾಲದಲ್ಲಿ. ಈಗಲೂ ಕೂಡ ಅಂಥದ್ದೇ ಸಂಭವಿಸಿರೋದು. ಈಶಾನ್ಯ ದಿಕ್ಕಿನಲ್ಲಿ ಈ ಧೂಮಕೇತು ಅನ್ನೋದು ಕಾಣಿಸ್ಕೊಂಡಿದೆ ನಮ್ಮ ಭಾರತದ ಈಶಾನ್ಯ ದಿಕ್ಕಿನಲ್ಲಿ. ನಮ್ಮ ಭಾರತದಲ್ಲಿರೋರು ಹೇಳ್ಬೋದು, ಅಯ್ಯೋ ನಾವು ನೋಡಿಲ್ವಲ್ಲ ಬಿಡ್ರಿ, ಏನಾಗುತ್ತೆ ಅದೆಲ್ಲ ಆಗ್ತಿಲ್ಲ, ಕೆಡಿಸ್ಕೊಳ್ಬೇಕು ನೋಡಿರ್ತೀರಾ. ಆದ್ರೆ ಯಾವುದೇ ಕಾಲದಲ್ಲಾದ್ರೂ ಇಂಥ ವಿಷಯಗಳು ನಡೆದಿದೆ ಅಂದ್ರೆ ನಾವು ನಂಬಲೇಬೇಕಾಗುತ್ತೆ. ಹಿಂದೆ ಪೂರ್ತಿ ಭೂಖಂಡಗಳೆಲ್ಲ ಒಂದೇ ಆಗಿತ್ತು ಅನ್ನೋದಕ್ಕೆ ಎಷ್ಟೋ ಸಾಕ್ಷಿಗಳಿದೆ. ನಾನು ಮೊನ್ನೆ ಕೂಡ ಒಂದು ಮತ್ಸ್ಯ ಪುರಾಣದ ಕಥೆನ ಹೇಳಿದೆ. ಆ ಮತ್ಸ್ಯ ಪುರಾಣದ ಕಥೆನಲ್ಲೂ ಕೂಡ ಏನೇನಾಗಿದೆ ಆ ವಿಷಯಗಳು ಗ್ರೀಕ್ ಅವ್ರು ಬರ್ದಿದಾರಲ್ಲ ಅವರ ಪುರಾಣಗಳಲ್ಲೂ ಇದೆ. ನೋಹಾ ಸಾರ್ಕ್ ಅಂತ ಅಂತ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಸೇಮ್ ಕಥೆನೇ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಭೂಮಿ ಮೇಲೆ ಎಲ್ಲಾ ಖಂಡಗಳು ಒಟ್ಟಿಗೆ ಇದ್ವು, ಆಗ್ಲೂ ಕೂಡ ಜನ ಇದೇ ರೀತಿ ಬದುಕ್ತಾ ಇದ್ರು, ಆಗ್ಲೂ ವಿನಾಶಗಳು ನಡೆದ್ವು, ಅನಾಹುತಗಳು ನಡೆದ್ವು. ಅಂತ ಸಮಯದಲ್ಲಿ ಬೇರೆ ಬೇರೆ ಭಾಷೆ ಮಾತಾಡೋ ಜನ ಇದ್ರು, ಅವರು ಅವರವರ ಭಾಷೆಗಳಲ್ಲಿ ಅವರವರ ಮನಸ್ಸಿಗೆ ಬಂದಂತೆ ಚಿತ್ರೀಕರಣ ಮಾಡ್ತಾ ಹೋದ್ರು. ಅದೇ ಈ ಪುರಾಣಗಳಾಗಿದ್ದು. ಒಟ್ಟಿನಲ್ಲಿ ಅಲ್ಲಿ ನಡೆದಿದ್ದು ಒಂದೇ ಇನ್ಸಿಡೆಂಟ್. ಮತ್ಸ್ಯ ಪುರಾಣ ಅಂತ ಒಬ್ರು ಹೇಳ್ತಾರೆ, ಇನ್ನೊಂದು ನೋಹಾ ಸಾರ್ಕ್ ಅಂತ ಹೇಳ್ತಾರೆ, ಇನ್ನೊಂದು ಬೇರೆ ಜನ ಹೇಳ್ತಾರೆ, ಚೈನೀಸ್ ಒಂದು ಹೇಳ್ತಾರೆ. ಒಟ್ಟಿನಲ್ಲಿ ಅಲ್ಲಿ ಇದ್ದಿದ್ದು ಒಂದು ಬೋಟ್, ದೋಣಿ ಭೂಮಿ ಮೇಲೆ ಜನರನ್ನ ಕಾಪಾಡ್ತು. ಅದಕ್ಕೆ ಭಗವಂತ ಮೊದಲೇ ಮುನ್ಸೂಚನೆ ಕೊಟ್ಟಿದ್ದ ಅಂತ ಎಲ್ಲಾ ಕಥೆಗಳು ಹೇಳುದು. ಈ ಕಥೆಯ ಪ್ರಕಾರ ನಾವು ಮಾತಾಡೋದಾದ್ರೆ ಪುರಾಣದಲ್ಲಿ ಈ ರೀತಿ ಧೂಮಕೇತುಗಳು ಅದು ಈಶಾನ್ಯ ದಿಕ್ಕಿನಲ್ಲೇ ಕಾಣಿಸ್ಕೊಂಡಾಗ ಒಂದೊಂದು ಮುನ್ಸೂಚನೆ ಇದ್ದ ಹಾಗೆ ಭೂಮಿ ಮೇಲೆ ಮೇಜರ್ ಆಗಿ ಬದಲಾವಣೆ ಆಗತ್ತೆ ಅಂತಾನೆ ಆಗಿನ ಕಾಲದ ಜ್ಞಾನಿಗಳು ನಂಬಿದ್ರು. ಈಗ ಏನಾದ್ರೂ ಅಂತದ್ದು ಸಂಭವಿಸುತ್ತಾ ಅಂದ್ರೆ ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಒಟ್ನಲ್ಲಿ ಧೂಮಕೇತು ಸಣ್ಣದಾಗೆ ಬಿದ್ದಿರ್ಬೋದು, ಇಂಪ್ಯಾಕ್ಟ್ ಏನು ಆಗದೆ ಇರಬಹುದು. ಮುಂದೆ ಆಗುವಂತ ಅನಾಹುತಗಳಿಗೆ ಮುನ್ಸೂಚನೆನ
ಯಾಕೆಂದ್ರೆ ಆಗಿನ ಕಾಲದಲ್ಲಿ ಸೇಮ್ ನಡೆದಿದ್ರಿಂದ 14 ವರ್ಷಗಳ ಕಾಲ ಅಯೋಧ್ಯೆ ಸುತ್ತಮುತ್ತ ಇದ್ದಂತ ಜಾಗಗಳೆಲ್ಲ ಬರದಿಂದ ಕಾಡಿತ್ತು. ರಾಮ ಮರಳಿ ವಾಪಸ್ ಅಲ್ಲಿ ಬರೋ ತನಕ ಆ ರಾಜ್ಯ ಅನ್ನೋದು ತುಂಬಾ ಕಷ್ಟಗಳನ್ನ ಅನುಭವಿಸಿತ್ತು. ಜನ ಕೂಡ ಅದಾದ ಮೇಲೆ ಒಳ್ಳೆ ರಾಜ್ಯನ ನೋಡೋದು, ಅದಕ್ಕೆ ರಾಮ ರಾಜ್ಯದ ತರ ಇರಬೇಕು ಕನಸು ಅಂತ ಈಗ್ಲೂ ಕಾಣ್ತಾರೆ. ಇಂಥದ್ದೆಲ್ಲ ಆಗಿನ ಕಾಲದಲ್ಲೇ ಆಗಿತ್ತು ಅಂದ್ರೆ ನಾವು ನಂಬೇಕಾ ಬೇಡವಾ ಅದವ್ರವ್ರ ಮನ್ಸಿಗೆ ಬಿಟ್ಟಿದ್ದು. ಅದಕ್ಕೆ ಹೇಳಿದ್ದು ಒಬ್ಬೊಬ್ರು ನಂಬಿಕೆ ಒಂದೊಂದು ರೀತಿ ಇರುತ್ತೆ. ಒಟ್ನಲ್ಲಿ ಈ ಧೂಮಕೇತು ಈಗ ಬಿದ್ದಿರ್ಬೋದು, ಈ ತರ ಮುಂದೆ ಎಷ್ಟೋ ಧೂಮಕೇತುಗಳು ಬರ್ಬೋದು. ಅದನ್ನ ಸೈಂಟಿಸ್ಟ್ಗಳು ಜಡ್ಜ್ ಮಾಡ್ತಾ ಇರ್ತಾರೆ. ಕೆಲವೊಂದನ್ನ ಗೊತ್ತೇ ಇರೋದಿಲ್ಲ, ಆ ರೀತಿ ಧೂಮಕೇತುಗಳು ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಎಷ್ಟೆಷ್ಟೋ ಇದ್ರೂ ಪ್ರಕೃತಿ ಮುಂದೆ ಯಾರೂ ದೊಡ್ಡವರಲ್ಲ ಅನ್ನೋ ಹಾಗೆ ಯಾವುದೋ ಒಂದು ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಇನ್ನ ಕೆಲವು ವರ್ಷಗಳಲ್ಲಿ ಭೂಮಿ ಕಡೆಗೆ ಎಷ್ಟೆಷ್ಟೋ ಧೂಮಕೇತುಗಳು ಬರೋ ಚಾನ್ಸಸ್ ಇರುತ್ತೆ. ಪ್ಲಸ್ ಆಗಿನ ಪುರಾಣಗಳು ನಿಜ ಆಗೋ ರೀತಿ ಆದ್ರೆ ಮುಂದಿನ 14 ವರ್ಷ ಏನಿದೆ ಇದು ತುಂಬಾ ಕಷ್ಟಕರವಾದ ಕಾಲ ಆಗಿರುತ್ತೆ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ನಂಬೋರು ನಂಬಿ ಬಿಡೋರು ಬಿಡಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಯಾವುದು ಕೂಡ ಏನ್ ನಡೆಯುತ್ತೆ ಅಂತ ಜಡ್ಜ್ ಮಾಡೋದಕ್ಕಾಗೋದಿಲ್ಲ. ಬಟ್ ಪ್ರಕೃತಿ ಒಂದೊಂದು ಮುನ್ಸೂಚನೆ ಕೊಡ್ತಾ ಇರುತ್ತೆ. ಅಂತ ಮುನ್ಸೂಚನೆ ಇದು ಆಗಿರ್ಬೋದು ಅಂತ ಅನ್ಕೊಳ್ತೀನಿ. ಇನ್ನ ಇದೇ ತರ ಎಷ್ಟೆಷ್ಟೋ ಮುನ್ಸೂಚನೆಗಳು ಸಿಗ್ತಾ ಇದೆ, ಅದನ್ನ ನೋಡಿ ನಾವು ಎಚ್ಚೆತ್ಕೊಳ್ತಾ ಹೋಗೋಣ. ಇನ್ನು ಇದೇ ರೀತಿ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.